ಒಂದು ಊರಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನ ಹೆಸರು ರಾಮಣ್ಣ ಅಂತ ಇಟ್ಕೊಳ್ಳೋಣ. ಅವನು ಸಮಾಜ ಸೇವೆಯಲ್ಲಿ ತನ್ನ ಜೀವನ ಕಳೀತಾ ಇದ್ದ. ಅದರಲ್ಲೇ ಸಂಪೂರ್ಣವಾಗಿ ಮಗ್ನವಾಗಿದ್ದ. ಅವನಿಗೆ ಮದುವೆ ಮಾಡ್ಕೊಳ್ಳೋಕೆ ಸಮಯನೇ ಸಿಗಲಿಲ್ವೋ ಅಥವಾ ಆಸಕ್ತಿ ಇರಲಿಲ್ವೋ, ಯಾರು ಹುಡುಗಿಯನ್ನು ಕೊಡಲಿಲ್ವೋ ಗೊತ್ತಿಲ್ಲ. ಅವನಿಗೆ 45 ವರ್ಷ ಆಗಿತ್ತು. ಊರ ಹಿರಿಯರು ಒತ್ತಾಯ ಮಾಡಿ ಮದುವೆ ಆಗಬೇಕು ಅಂತ ಒಪ್ಪಿಸಿದ್ರು ಅವನು. ಅದೇ ಊರಲ್ಲಿದ್ದಂಥ ಒಬ್ಬ ಬಡವಿ ಹುಡುಗಿ, ತುಂಬ ಚೆಲುವಿ. ಆಕೆಯನ್ನು ವಧುವಾಗಿ ಆರಿಸಿದ್ರು. ತುಂಬ ಚಿಕ್ಕ ಹುಡುಗಿ, ತಂದೆ ತಾಯಿ ಇಬ್ಬರೂ ಇಲ್ಲ. ಸೋದರ ಮಾವನಿಗೂ ತುಂಬ ಬಡತನ. ಹುಡುಗಿ ಸಂಭ್ರಮ ಮದುವೆ ಹೇಗೆ ಮಾಡ್ತಾನೋ ಅದು ಆಗಲ್ಲ, ಮದುವೆ ಮಾಡೋಕ್ಕೆ ಆಗಲ್ಲ. ಆ ಚೆಲುವಿ ಬಡತನದಲ್ಲಿ ಬೆಳೆದ್ರಾದರೂ ಚೊಕ್ಕ ಚಿನ್ನ ಇದ್ದಂಗಿದ್ರು. ಆಕಿದ ಅಪರೂಪದ ಗುಣದಲ್ಲಿ ಬಹಳ ದೊಡ್ಡ ಹುಡುಗಿ ಅದು. ಮದುವೆ ಆಯಿತು, ದಂಪತಿ ಸಂತೋಷವಾಗಿ ಬದುಕಿದ್ರು. ನಮ್ಮ ರಾಮಣ್ಣ ಶ್ರೀಮಂತ ಅಲ್ಲದೆ ಹೋದರೂ ಬಡವ ಏನಲ್ಲ. ಊರು ಜನರಿಗೆ ರಾಮಣ್ಣನ ಮೇಲೆ ಮೊದಲಿಂದ ಗೌರವ ಇತ್ತು. ಈಗ ಚೆಲುವಿ ಬಗ್ಗೆ ಕೂಡ ಒಳ್ಳೆಯ ಅಭಿಪ್ರಾಯ ಮೂಡಿತು. ರಾಮಣ್ಣನ ಮನೆಯಲ್ಲಿ ಅನೇಕ ವರ್ಷಗಳಿಂದ ಮೆಳೆಪ್ಪ ಅಂತ ಒಬ್ಬ ಸೇವಕ ಇದ್ದ. ಈ ರಾಮಣ್ಣನ ಮನೇಲಿ ಮೊದಲಿಂದ ಇದ್ದವ. ರಾಮಣ್ಣನಿಗೆ ಒಮ್ಮೆ ಬಹಳ ನಂಬಿಕೆ. ಏನು ಹೇಳಿದ್ರು ರಾಮಣ್ಣ, ಮೆಳೆಪ್ಪ ಸರಿ ಏನಪ್ಪ ಅಂತ ಕೇಳೋರು. ಒಂದಿನ ರಾತ್ರಿ ರಾಮಣ್ಣ ಊಟ ಮಾಡಿ ಮನೆ ಮುಂದೆ ಕಟ್ಟೆ ಮೇಲೆ ಕೂತಿದ್ದ. ಅಲ್ಲಿ ಮೆಳೆಪ್ಪ ಬಂದ. ನಿಧಾನಕ್ಕೆ ಮಾತು ತೆಗೆದ. ಯಜಮಾನ್ರೇ, ನಾನು ಹೇಳೋದನ್ನು ದಯವಿಟ್ಟು ತಪ್ಪು ತಿಳಿಬಾರ್ದು. ನೀವು ಉಪ್ಪು ತಿಂದಿದ್ದೆ ನಾನು. ನಿಮ್ಮ ಮಡದಿ ನನಗೆ ಯಜಮಾನಿನೂ ಹೌದು. ಆದರೆ ಅವ್ರ ಇತ್ತೀಚಿನ ವರ್ತನೆ ತುಂಬ ಸ್ವಲ್ಪ ಸಂಶಯ ತರವಾಗಿದೆ ಅಂತ. ಅದ್ಯಾಕಪ್ಪ ನಿನ್ನ ಸಂಶಯ ಬಂದದ್ದು ಅಂತ ಕೇಳಿದ ರಾಮಣ್ಣ. ನಿಮ್ಗೆ ಗೊತ್ತಿದೆ ಯಜಮಾನ್ರೆ, ಯಜಮಾನಿ ಕೊಠಡಿಯಲ್ಲಿ ಒಂದು ದೊಡ್ಡ ಪೆಟ್ಟಿಗೆ ಇದೆ. ದೊಡ್ಡ ಪೆಟ್ಟಿಗೆ ಅದು. ಒಬ್ಬ ಮನುಷ್ಯ ಅಡ್ಕೊಂಡು ಕೂಡ್ಬೋದು ಅದರೊಳಗೆ. ಅದ್ರೊಳಗೆ ಒಂದಿಷ್ಟು ಪಾತ್ರೆಗಳು ಬಟ್ಟೆಗಳು ಇರ್ಬೋದು ಅಂದ್ಕೊಂಡಿದ್ದೆ ನಾನು. ಆದರೆ ಯಜಮಾನಿ ಯಾರನ್ನೂ ಅದು ಹತ್ರ ಬರ್ಬಿಡೋದಿಲ್ಲ. ನಾನು ಹೋದ್ರೂ ಸಹಿತ ಥಟ್ಟಂತ ಬಾಗಿಲು ಹಾಕ್ಬಿಡ್ತಾಳೆ, ಕೀಲಿ ಹಾಕ್ತಾರೆ. ಏನೋ ರಹಸ್ಯ ಇದೆ ಸ್ವಾಮಿಯ ಪೆಟ್ಟಿಗೆ ಒಳಗೆ ಅಂತ ಚಾಡಿ ಹೇಳ್ದ. ರಾಮಣ್ಣ ನಂಬ್ತಿದ್ನಲ್ಲ ಅವನ ಬೆಳೆಪ್ಪನ್ನ. ಮರುದಿವಸ ಏನು ಮಾಡ್ದ, ಚೆಲುವಿ ಕೊಠಡಿಯೊಳಗೆ ಇದ್ದಾಗ ರಾಮಣ್ಣ ಕೇಳ್ದ, ಚೆಲುವಿ ಈ ಪೆಟ್ಟಿಗೆಯೊಳಗೆ ಏನಿದೆ ನಾನು ನೋಡ್ಬೇಕಲ್ಲ ಅಂದ. ಹಿಂದಿನ ದಿನ ರಾತ್ರಿ ಬೆಳೆಪ್ಪ ರಾಮಣ್ಣ ಹತ್ರ ಮಾತಾಡುವಾಗ ಈ ಚೆಲುವಿ ಕೇಳಿಸ್ಕೊಂಡಿದ್ಲ ಅದ ಮಾತನ್ನ. ಆಗಾಕೆ ಕೇಳಿದ್ಲು, ನೀವು ಮೆಳಪ್ಪ ಹೇಳ್ದ ಅಂತ ಕೇಳ್ತಾ ಇದ್ದೀರೋ ಅಥವಾ ನನ್ನ ಮೇಲೆ ಸಂಶಯದಿಂದ ಕೇಳ್ತಾ ಇದ್ದೀರೋ? ರಾಮಣ್ಣ ಸ್ವಲ್ಪ ಕೋಪ ಬಂತು. ನಾನು ನಿನ್ನ ಪ್ರಶ್ನೆಗೆ ಉತ್ತರ ಕೊಡದೇ ಇದ್ರೆ ತಿಜೋರಿ ಕಿಲಿಕೆ ಕೊಡಲ್ವಾ ಅಂತ ಕೇಳಿದ. ಆಕೆ ಕಣ್ಣಲ್ಲಿ ಫಳ್ಳ ಅಂತ ನೀರು ಬಂತು. ಆಕೆ ಮಾತಾಡಲಿಲ್ಲ. ಸರಿ ಕಟ್ಕೊಂಡಿದ್ದಲ್ಲ ಕೀಲಿಕೆನ ರಾಮಣ್ಣ ಕೈಗಿಟ್ಟು, ಇಂಥ ಅಪನಂಬಿಕೆ ಜೀವನದ ಬುನಾದಿಯನ್ನು ಅಲ್ಲಾಡಿಸ್ಬಿಡ್ತದೋ ಅಂತಂದು. ರಾಮಣ್ಣ ಏನು ಮಾಡಿದ ಗೊತ್ತಾ, 4 ಜನ ಆಳುಗಳನ್ನು ಕರೆದ. ಪೆಟ್ಟಿಗೆನ ಎತ್ಸ್ಕೊಂಡು ಹೋದ, ಹೊರಗೆ ನಡೆದ. ಆ ಹಿರಿಯ ಸೇವಕ ಇದ್ದಾನೆ ಹೊತ್ಕೊಂಡವನು. ಅವನು ಹೇಳಿದ, ಈ ಪೆಟ್ಟಿಗೆ ಮುಚ್ಚಳವನ್ನು ಯಾವ ಕಾರಣಕ್ಕೂ ತೆಗಿಬೇಡ. ಅದನ್ನು ತಗೊಂಡು ಹೋಗಿ ಊರ ಹೊರಗೆ ಆಳವಾದ ಕೆರೆ ಇದೆಯಲ್ಲ, ನಾವೇ ಅಲ್ಲಿ ಇಟ್ಕೋ ಡಬ್ಬಿ ಇದನ್ನ ಪೆಟ್ಟಿಗೆ, ನಾವೇ ಅಲ್ಲಿ ಕೆರೆ ಮಧ್ಯಕ್ಕೆ ಹೋಗಿ ಎಸೆದು ಬಂದ್ಬಿಡು ಅಂತ. ತಾನೇನು ಮಾಡಿದ ಗೊತ್ತಾ, ಆ ಬೀಗದ ಕೈ ಇತ್ತಲ್ಲ ತಮ್ಮ ಮನೆ ಹಿತ್ತಿದ್ದ ಬಾವಿಯಲ್ಲಿ ಎಸೆದ್ಬಿಟ್ಟ. ನಂತರ ಮೆಳಪ್ಪನ ಕೆಲಸದಿಂದ ಬಿಡಿಸಿ ಕಳಿಸ್ಬಿಟ್ಟ. ಸಾಕು ಹೋಗುವಂದ. ಯಾಕೆ ಹೇಗೆ ಮಾಡಿದೆ ಅಂತ ಯಾರೋ ಕೇಳಿದಾಗ ರಾಮಣ್ಣ ಗಂಭೀರವಾಗಿ ಹೇಳಿದ, ಸಂಸಾರದಲ್ಲಿ ಸಂಶಯ ಯಾವತ್ತಿಗೂ ಬರಬಾರ್ದು. ಆ ಪೆಟ್ಟಿಗೆಯಲ್ಲಿ ಏನಿತ್ತೋ ಗೊತ್ತಿಲ್ಲ, ಅದು ಸಂಶಯ ಕಾರಣ ಆಗಿ, ಸಂಶಯ ಬರೋದಕ್ಕೆ ಮೆಳೆಪ್ಪ ಕಾರಣ ಆಗಿದ್ದ. ಅದು ಸಂಶಯದ ಕಾರಣಗಳನ್ನ ತೆಗೆದುಬಿಟ್ಟೆ. ಗಟ್ಟಿಯಾದಂಥ ಸಂತೋಷದಿಂದ ಬಾಳುವ ಸಂಸಾರದ ಮೂಲ ಶೆಲೆ ಈ ವಿಶ್ವಾಸ, ನಂಬಿಕೆ. ಯಾವ ಸಂಸಾರದಲ್ಲಿ ಅವಿಶ್ವಾಸ ಹೊಗೆ ಆಡ್ತದೋ ಅಲ್ಲಿ ಅಶಾಂತತೆ ಬರ್ತದೆ, ಅತೃಪ್ತಿ ತಾಂಡವ ಆಡ್ತದೆ. ವಿಶ್ವಾಸದ ಬೆಸುಗೆಯನ್ನು ಗಟ್ಟಿಯಾಗಿಸೋದು ಸಂಸಾರದ ಎಲ್ಲ ಸದಸ್ಯರ ಜವಾಬ್ದಾರಿ.